Brahmin's Cafe, Brahmin's Cafe. ಇಲ್ಲಿಗೆ ಕರ್ಕೊಂಡು ಬಂದ್ರಿ ನನ್ನ? ಹೇಳ್ತೀನಿ. ಇಲ್ಲಿ ಇಷ್ಟೊಂದು ಬೀಗಗಳಿದೆಯಲ್ಲ, ಯಾಕೆ ಅಂತ ಗೊತ್ತಾ? ಇಲ್ಲ. ಇದು ಒಂದು ಹರಕೆ, ತುಂಬ ವಿಶಿಷ್ಟವಾದ ಹರಕೆ. ನಮಗೇನೇ ಆಸೆ ಆಕಾಂಕ್ಷೆಗಳಿದ್ರು, ತೊಂದರೆಗಳಿದ್ರು, ಫಾರ್ ಎಕ್ಸಾಂಪಲ್ ಇವಾಗ ಪ್ರೀತಿಸ್ತಿರೋರಿಗೆ, ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ, ಮಕ್ಕಳಾಗಬೇಕು ಅಂತ ಅಂದ್ಕೊಂಡಿರೋರಿಗೆ, ಹೀಗೆ ಏನೇ ಸಮಸ್ಯೆಗಳಿದ್ರು, ಆಸೆಗಳಿದ್ರು ಅದನ್ನು ಪ್ರಾರ್ಥಿಸ್ಕೊಂಡು ಇಲ್ಲಿ ಬೀಗ ಹಾಕಬೇಕು. ಆಮೇಲೆ ಆ ಬೀಗದ ಕೀನ ದೇವಸ್ಥಾನದ ಆಚೆ ಇರೋ ಕಲ್ಯಾಣಿಗೆ ಎಸೆದ್ರೆ ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರುತ್ತೆ. ಹೌದಾ? ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇರಲಿಲ್ಲ. ಇವಾಗ ಗೊತ್ತಾಯ್ತಲ್ಲ. ಇವಾಗ ನಾವಿಬ್ರು ನಮ್ಮ ಮನಸ್ಸಲ್ಲಿರೋ ಕೋರಿಕೆಗಳನ್ನ ಹೇಳ್ಕೊಂಡು ಪ್ರಾರ್ಥನೆ ಮಾಡೋಣ, ಆಯ್ತಾ? ಹಿಡ್ಕೋ. ವೈಭವ್, ನೀವೇನಂತ ಪ್ರಾರ್ಥನೆ ಮಾಡ್ಕೊಳ್ತೀರಾ? ಅದನ್ನ ಹೊರಗಡೆ ಹೇಳ್ಬಾರ್ದು. ಹೇಳಿದ್ರೆ ಅದು ಫಲಿಸೋದಿಲ್ಲ. ಹೋ, ಹಾಗಾ? ಸರಿ, ಹಿಡ್ಕೋ. ಈ ಸೀರೆ ನಂಗೆ ಒಪ್ಪುತ್ತಾ? ಚೆನ್ನಾಗಿ ಒಪ್ಪುತ್ತೆ. ಮತ್ತೆ ಅವ್ರಿಗೂ ಚೆನ್ನಾಗಿ ಒಪ್ಪುತ್ತೆ, ಉಟ್ಕೊಂಡ್ರೆ. ಏಯ್, ಹಾಗಲ್ವೇ? ಇವತ್ತಿನ ತನಕ ಅವ್ರು ನಂಗೇನು ಹೇಳಿಲ್ಲ, ಸರಿಯಾಗಿ ಒಂದು ಮಾತು ಆಡಿಲ್ಲ, ಗೊತ್ತಾ? ಹೌದಾ? ಬಟ್ ಮೂಗ ಅಲ್ವಲ್ಲ. ಚೆನ್ನಾಗೇ ಮಾತಾಡ್ತಾನೆ, ಚೆನ್ನಾಗೇ ಜಗಳಾಡ್ತಾನೆ. ಹೆಂಡತಿ ಜೊತೆ ಹೇಗೆ ಜಗಳ ಮಾಡ್ಬೇಕಂತ ನಾನೇ ಟಿಪ್ಸ್ ಕೊಟ್ಟಿದ್ದೀನಿ. ಮೋಸ್ಟ್ಲಿ ಅವನಿಗೆ ನೀನು ಇಷ್ಟ ಆಗಿಲ್ಲ ಕಣೆ, ಅದಕ್ಕೆ ಮಾತಿಲ್ಲ, ಕತೆ ಇಲ್ಲ. ತಮಾಷೆಗೂ ಅಂತ ಮಾತಾಡಬೇಡ ವೈಶು, ಪ್ಲೀಸ್. ಏಯ್, ಬೇಜಾರಾಯ್ತಾ? ಕಮಾನ್, ನನ್ನ ಬಗ್ಗೆ ಗೊತ್ತಿಲ್ವಾ ನಿಂಗೆ? ನಗಮ್ಮ. ಸಾರಿ ಬಿಡು. ಇಷ್ಟೊತ್ತಿಗೆ ಅವನು ರೆಡಿಯಾಗಿ ನಿನ್ಗೋಸ್ಕರ ಚಡ್ಪಡಿಸ್ತಿರ್ತಾನೆ. ಏನೋ ಕರ್ಕೊಂಡೋಗಿ ಅವನ ಮುಂದೆ ನಿಲ್ಲಿಸಿ ಸರ್ಪ್ರೈಸ್ ಕೊಡೋಣ ಅನ್ಕೊಂಡೆ. ಅಯ್ಯಯ್ಯೋ ಬೇಡಪ್ಪ, ನಿನ್ನ ಈ ಅವತಾರದಲ್ಲಿ ನೋಡೋದು, ಈ ಯಾಕೆ ಮುರಿಸಿದ್ದಮ್ಮ ಯಾರಂತ ಕೇಳೋದು, ನನಗೆ ಸುಳ್ಳು ಹೇಳಕ್ ಬರ್ದಲೆ ತಡ್ಬಡ್ಸೋದು, ಯಾಕ್ ಬೇಕಿವೆಲ್ಲ? ಬಾರಿಸ್ತೀನಿ ನೋಡು, ಎಷ್ಟು ಅಂತ ರೇಗಿಸ್ತೀಯೇ. ಸೌಂದರ್ಯ ಜೊತೆ ನನ್ನ ಮದುವೆ ನಡೆಯೋಕೆ ಮುಂಚೆನೇ ಹೇಗಾದರೂ ಮಾಡಿ ನನ್ನ ಕರುಣ ಮದುವೆ ವಿಷಯ ಹೊರಗೆ ಬರೋ ಹಾಗೆ ಮಾಡಪ್ಪ. ಸೌಂದರ್ಯ ವೈಭವ್ ಮದುವೆಗೆ ಯಾವ ವಿಘ್ನಗಳು ಬರದೇ ಇರೋ ಹಾಗೆ ನೋಡ್ಕೋ ತಂದೆ. ವೈಭವ್, ಕಣ ಅಮ್ಮ, ಎಲ್ಲಿ? ಅಲ್ಲಿ ನೋಡಲಿ. ವೈಭವ್, ಎಲ್ಲಿ ಹೋಗ್ಬಿಟ್ನಪ್ಪ ಈ ಹುಡುಗ? ಇವರಪ್ಪ ಹೇಳೋದಕ್ಕೂ ಇವ್ನು ಮಾಡೋದಕ್ಕೂ ಸರಿಯಾಗಿದೆ. ಇನ್ನೊಂದು 5-10 ನಿಮಿಷ ಇರೋದು ಮುಹೂರ್ತಕ್ಕೆ. ಅರ್ಶಿನ ನೀರು ಬಿದ್ಮೇಲೆ ಹಸಿ ಮೈ ಎಲ್ಲೂ ಹೋಗ್ಬೇಡ ಅಂತ ಎಷ್ಟು ಸತಿ ಹೇಳಿ. ವೈಭವ್,
ನನ್ನ ಅಮ್ಮ ಅಂತ ಕರೆದಿದ್ದು? ಮಗುನ ವೈಭವ್, ಅಮ್ಮ ಹೋದ್ರಾ? ಜೋರಾಗಿ ಹೇಳು. ಅಮ್ಮ ಹೋದ್ರಾ ಅಂದೆ. ಸದ್ಯ ಸ್ವಲ್ಪ ಹೊತ್ತಲ್ಲೇ ಬಚಾವಾಗಿ. ಎಲ್ಲ ನಿನ್ನಿಂದನೇ ಕರುಣ. ನಿಮಗೋಸ್ಕರನೇ, ನಿಮ್ಮ ಒಳ್ಳೇದಕ್ಕೋಸ್ಕರ. ಸರಿ, ನೀವು ಇಲ್ಲಿಂದ ಹೊರಡಿ, ನಾನೀಗ ಸುತ್ತಾಕೊಂಡು ಬರ್ತೀನಿ. ಅಮ್ಮ, ಮುತ್ತೈದರು ದೀಪ ಬೆಳಗ್ಗೆ ಅಮ್ಮ. ಹಾ, ಅಮ್ಮ, ಹುಡುಗನ ಕರ್ಕೊಂಬನ್ನಿ. ಸರಿ. ಒಂದು ನಿಮಿಷ, ನಾನು ಹೋಗಿ ಅವನ ಕರ್ಕೊಂಡ್ಬರ್ತೀನಿ. ಆಗ್ಲಿ. ನೀನು ಇಲ್ಲಿ ವ್ಯವಸ್ಥೆ ನೋಡ್ಕೊ. ಆಯ್ತು. ಎಲ್ಲೋದ ಇವನು? ಅಣ್ಣ, ಅಣ್ಣ, ಆ ಕಡೆ ನೋಡೋಣ ಬಾ. ಅಯ್ಯೋ ಭಗವಂತ, ಅಲ್ಲಿಗೆ ಯಾಕೆ ಹೋಗಕ್ ಹೋದೆ ನೀನು? ಹಿಂದೆ ಬಾ. ನೀನು ಬರ್ತಾ ನೀನ್ ಎಡಗಡೆಗೆ ಮೊದಲನೇ ಕ್ರಾಸು ತಿರ್ಕೋ. ಅಲ್ಲಿ ಯಾರನ್ನ ಕೇಳಿದ್ರು ಹೇಳ್ತಾರೆ ದೊಡ್ಡ ದೇವಸ್ಥಾನ. ಹಾ, ಬೇಗ ಬಾ, ಕಾಯ್ತಾ ಇದ್ದೀವಿ. ಅಂದ್ಕೋತಾ ಇದ್ದೆ ಎಲ್ಲಿ ಈ ದೇವಸ್ಥಾನದಲ್ಲಿ ತಮ್ಮ ದರ್ಶನವೇ ಆಗ್ಲಿಲ್ವಲ್ಲ ಅಂತ. ಇಲ್ಲೇ ಇದ್ದೀರಿ. ಹೇಗಿದ್ದೀರಿ? ಆರೋಗ್ಯವೇ? ಕ್ಷೇಮವೇ? ಎಲ್ಲ ದೈವಾನುಗ್ರಹ. ಇರ್ಲೇಬೇಕು ಬಿಡಿ. ಅವತ್ತೇನೋ ತಾವು ಹೇಳ್ತಾ ಇದ್ರಿ, ನನ್ನ ಮಗ ಮತ್ತೆ ಸೌಂದರ್ಯನ ಜಾತಕಗಳ ಲೆಕ್ಕಾಚಾರದ ಪ್ರಕಾರ ನಾನು ಹೇಳಿದ ಗುಣಾಕಾರ ಭಾಗಾಕಾರ ಎಲ್ಲ ತಲೆಕೆಳಕಾಗತ್ತೆ, ಮೇಲಿರೋನ್ ಲೆಕ್ಕಾಚಾರ ಬೇರೆನೇ ಆಗತ್ತೆ ಅಂತ. ಏನಾಯ್ತು? ಎಲ್ಲವೂ ನನ್ನ ಎಣಿಕೆ ಪ್ರಕಾರನೇ ನಡೀತಾ ಇದೆ. ಗಂಡು ಹೆಣ್ಣು ಇಬ್ರು ಪರಸ್ಪರ ಒಬ್ರನ್ನೊಬ್ರು ಮನಸಾರೆ ಒಪ್ಕೊಂಡು ಹಸೆಮಣೆ ಏರೋ ಕಾಲ ಬಂದಾಯ್ತು. ಕೆಲವೇ ನಿಮಿಷಗಳು ದೇವ್ರು, ಗಟ್ಟಿ ಮೇಳ ಮೊಳಗೋಕ್ಕೆ ಶುರುವಾಗತ್ತೆ. ಅದರ ಗದ್ದಲದಲ್ಲಿ ನಾವು ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಅನ್ನೋ ಮಂತ್ರವನ್ನ ಹೇಳೋದು ಪ್ರಾರಂಭ ಮಾಡ್ತೀವಿ. ಅದು ನಿಮ್ಮ ಕಿವಿಗೆ ಬೀಳತ್ತೋ ಇಲ್ವೋ ಅದಕ್ಕೆ ಮುಂಚೆ ತಾವು ಮಂಟಪಕ್ಕೆ ದಯಮಾಡಿ ಮಂತ್ರ ಘೋಷಣೆಯನ್ನ, ಮಾಂಗಲ್ಯ ಧಾರಣೆಯನ್ನ, ಸಪ್ತಪದಿಯನ್ನ, ಲಾಜಾ ಹೋಮನ ಇವೆಲ್ಲವನ್ನ ಕಣ್ತುಂಬ್ಕೊಳ್ಳಿ. ಕಿವಿಯಾರೆ ಕೇಳಿಸ್ಕೊಂಡು ಮನಸಾರೆ ಮಧುಮಕ್ಕಳಿಗೆ ಆಶೀರ್ವಾದ ನೀಡಿ. ಬರೀ ಮಂತ್ರಾಕ್ಷತೆಯನ್ನ ಹಾಕಿ ವಧುವರರಿಗೆ ಆಶೀರ್ವಾದ ಮಾಡಿ ಹೋಗೋದಲ್ಲ. ಪೂರಿ ಭೋಜನ ಸಿದ್ಧವಾಗಿದೆ. ಬ್ರಾಹ್ಮಣರ ಮನೆ ಅಡಿಗೆ. ಮನಸ್ಸಿಗೆ ದೇಹಕ್ಕೆ ತೃಪ್ತಿಯಾಗುವಷ್ಟು ಊಟವನ್ನ ಮಾಡಿ ಹೋದ್ರೆ ಕೋಟಿ ಜನ್ಮದಷ್ಟು ಪುಣ್ಯ ನಮಗೆ ಪ್ರಾಪ್ತಿಯಾಗುತ್ತೆ. ಆತ್ರ ಪಡಬೇಡ ಪಂಡಿತ. ಕೋಟಿ ಜನ್ಮದ ಪುಣ್ಯ ಸಂಪಾದನೆ ಮಾಡಕ್ಕೆ ನೀನು ಭಾರಿ ಹಾದಿ ಸವಿಸಬೇಕಾಗಿದೆ. ನೀನಿಟ್ಟ ಮುಹೂರ್ತದ ಗಳಿಗೆ ಹತ್ರ ಬಂದಿರಬಹುದು, ಆದರೆ ಮುಹೂರ್ತ ನಡೆದಿಲ್ಲ, ಮಾಂಗಲ್ಯ ಧಾರಣೆ ಆಗಲ್ಲ. ಆಗಲ್ಲ ಆಗಲ್ಲ.
ನಾನು ಆ ದಿವಸ ಹೇಳ್ದಾಗೆ ವಿಧಿ ಹಾಕಿರೋ ಲೆಕ್ಕಾಚಾರದ ಗಂಟನ್ನ ಬಿಚ್ಚೋಕೆ ಈ ಭೂಮಿ ಮೇಲೆ ಯಾರಿಂದಲೂ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಯಾವ ಪಂಡಿತನಿಂದಲೂ ಸಾಧ್ಯ ಇಲ್ಲ. ದೈವ ಸಂಕಲ್ಪದ ಮುಂದೆ ಮಾನವ ಸಂಕಲ್ಪ ಶೂನ್ಯ, ಅತಿ ಶೂನ್ಯ, ಶೂನ್ಯ, ಶೂನ್ಯ. ಹಾಡಿದ್ದನ್ನೇ ಹಾಡೋ ಕಿಸ್ಬೈ ದಾಸ ಅಂತ ಹೇಳಿದ್ದನ್ನೇ ಹೇಳಿ ನನ್ನ ತಲೆ ತಿನ್ನಬೇಡಿ. ಇದು ನನ್ನ ಪ್ರಪಂಚ. ಇಲ್ಲಿ ನಾನು ಹೇಳಿದ್ದೇ ಆಗೋದು. ಅದನ್ನ ತಪ್ಪಿಸೋದಿಕ್ಕೆ ಯಾವ ಬ್ರಹ್ಮನಿಂದಾನೂ ಸಾಧ್ಯ ಇಲ್ಲ. ನಿನ್ನ ದುರಾಭಿಮಾನಕ್ಕೆ ಪಶ್ಚಾತ್ತಾಪ ಪಡೋದು ನೀನೇ ಹೊರತು ನಾನಲ್ಲ, 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 ನಾನಲ್ಲ. ಶುಭ ನುಡಿಯೋ ಸೋಮ ಅಂದ್ರೆ ಗೂಬೆ ಕಾಣಿಸ್ತಲ್ಲೋ ಮಾವ ಅನ್ನಂತೆ ಇಂಥವ್ರಿಂದಾನೆ. ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಜನ ಸಿಡಿದೆದ್ದು ಮಾರುದ್ದ ಹೋಗೋ ಬೀಳೋದು. ಗಾಡಿ ಮಿಡ್ತಾ ಜ್ಯೋತಿಷದ ಗಂಧ ಗಾಳಿ ಗೊತ್ತಿಲ್ಲದೆ ಇರೋ ಅವಿವೇಕಿಗಳು, ಅವಿವೇಕಿಗಳು. ವಸು, ನನಗೆ ಆಗಾಗ ಒಬ್ಬ ಮಹಾಪುರುಷರು ಕಾಣ್ತಾ ಇರ್ತಾರೆ. ಸಾಧು ನಿನ್ನ ಮಗಳು ಮಗಳಾಗಿ ಸಿಗಲ್ಲ, ಸೊಸೆಯಾಗಿ ಸಿಗ್ತಾಳೆ ಅಂತೆಲ್ಲ ಹೇಳ್ತಾ ಇದ್ರು ಅಂತ ಇದ್ನಲ್ಲ, ಅದು ಅವರೇ ವಸು. ಈ ವಿಷಯನ ನಮ್ಮ ಯಜಮಾನ್ರ ಹತ್ರ ಹೇಳ್ಬಿಡ್ತಿರೋ ಏನೋ ಗೊತ್ತಾಗ್ತಾ ಇಲ್ವಲ್ಲ. ನೀನು ಕೇಳಿದ್ರೆ ತಾನೇ ಅವ್ರಿಗೆ ಗೊತ್ತಾಗೋದು. ನಡಿ ಕೇಳೋಣ. ಬೇಡ ವಸು. ರೀ, ನೀನ್ ಯಾಕೆ ಬಂದೆ ಇಲ್ಲಿ? ಅಲ್ಲಿ ಮಂಟಪದಲ್ಲಿ ಪುರೋಹಿತರು ಅದು ಬೇಕು ಇದು ಬೇಕು ಅಂತ ಹೇಳ್ತಾನೆ ಇರ್ತಾರೆ. ಅಲ್ಲಿ ಅವ್ರಿಗೆ ತೆಗೆದುಕೊಡೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ನೀವು ಯಾರ ಹತ್ರನೋ ಜೋರಾಗಿ ಮಾತಾಡ್ತಾ ಇದ್ದಿದ್ದು ಕೇಳಿಸ್ತು, ಅದಕ್ಕೆ ಏನಾಯ್ತು ಅಂತ ಗಾಬರಿಲಿ ನೋಡಕ್ ಬಂದ್ವಿ. ಆತ ನಿನಗ್ ಗೊತ್ತಾ? ಅದು ಅದು ನನ್ನ ಬಗ್ಗೆ ನಿನ್ನ ಹತ್ರ ಏನಾದ್ರೂ ಹೇಳಿದಾನ? ಆ ಥರ ಏನೂ ಇಲ್ಲ ರೀ. ಇದಕ್ಕೆ ಮುಂಚೆ ನಾನು ಅವ್ರನ್ನ ನೋಡೂ ಇಲ್ಲ, ಪರಿಚಯನೂ ಇಲ್ಲ ನನಗೆ. ಅವ್ರು ಏನಂದ್ರು? ನೀವ್ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದೀರಾ? ಅವನೊಬ್ಬ ತಿಕ್ಲ, ಬಾಯಿಗೆ ಬಂದಿದ್ದು ಬೊಗಳ್ತಾನೆ. ನಾನು ಬರೆದಿರೋ ಜಾತಕನೇ ಬೇರೆ ಅಂತೆ, ವಿಧಿ ಲಿಖಿತಾನೇ ಬೇರೆ ಅಂತೆ. ನನ್ನ ಪಾಂಡಿತ್ಯದ ಮೇಲೆ ಸಂದೇಹ ಅವನಿಗೆ. ಆ ವಿಧಿ ಲಿಖಿತಾನೆ ಅಲ್ವಾ ಈ ಎರಡೂ ಜಾತಕಗಳನ್ನ ನಾನು ತಾಳೆ ಹಾಕಿ ಇವೆರಡು 100ಕ್ಕೆ 100 ಹೊಂದತ್ತೆ ಅಂತ ಹೇಳಿದ್ದು. ಅದನ್ನೇ ಸುಳ್ಳು ಅಂತ ಸಾಧಿಸೋದಕ್ಕೆ ಹೊರಟಿದ್ದಾನೆ. ಮೂರ್ಖ ಶಿಖಾಮಣಿ. ನೀನು ಆತಂಕ ಪಟ್ಕೋಬೇಡ ಶಾಂತ. ನಮ್ಮ ಶಾಸ್ತ್ರಗಳನ್ನ, ನಮ್ಮ ಜ್ಯೋತಿಷ್ಯವನ್ನ ಪ್ರಶ್ನೆ ಮಾಡೋದಿಕ್ಕೆ ಅಂತಾನೆ ಈ ಥರದ ಅವಿವೇಕಿಗಳು ಇರ್ತಾರೆ. ಅದು ಯಾರೇ ಬರಲಿ, ಏನೇ ಹೇಳಲಿ, ನಾನಿಟ್ಟ ಮುಹೂರ್ತದಲ್ಲೇ ನಮ್ಮ ಮಗನ ಮತ್ತೆ ಸೌಂದರ್ಯಾಳ ಮದುವೆ ಆಗೋದು ಖಚಿತ.
ಆ ಸಾಧು ಹೇಳಕ್ ಬಂದಿರೋ ವಿಷಯನೇ ಬೇರೆ. ನೀನ್ ನೋಡಿದ್ರೆ ನಿನ್ ಮಗಳು ವಿಷಯ ಹೇಳಕ್ ಬಂದಿದ್ದಾನಂತ ನನಗೂ ಕೈಕಾಲು ಆಡ್ದೇರಂಗ್ ಮಾಡ್ಬಿಟ್ಟೆ. ನಡಿ ಹೋಗೋಣ. ನಿಜ ವಸು, ಸದ್ಯ ನನ್ನ ಮಗಳ ವಿಷಯ ಬಯಲಾಗ್ಲಿಲ್ವಲ್ಲ, ನನಗದೇ ಸಮಾಧಾನ. ಸರಿ ನಡಿ. ಎಲ್ಲೋದ ಈ ಅಣ್ಣ? ಸೌಂದರ್ಯ, ಅಲ್ಲಿ ಅಣ್ಣ. ಆಹಾ, ಖುಷಿ ನೋಡು ಅಣ್ಣ. ಬಾಯಿಲಿ. ವೈಶು, ನೀವೇನಿಲ್ಲಿ? ಅಣ್ಣ, ಇವಳನ್ನ ನಿಂಗೆ ಪರಿಚಯ ಮಾಡಿಸೋಣ ಅಂತ ಕರ್ಕೊಬಂದೆ. ಇವಳು ನನ್ನ ಫ್ರೆಂಡ್ ಸೌಂದರ್ಯ ಅಂತ. ಅದೇ ಅವತ್ತು ನಮ್ಮ ಮನೆಗೆ ಬಂದಿಲ್ಲಲ್ಲ ನೀನು, ಇವಳು ಅಂದ ಚಂದಕ್ಕೆ ಬೆರಗಾಗಿ ಮದ್ವೆಗೆ ಓಕೆ ಅಂದಿದ್ದಲ್ಲ, ಅವಳೇ ಇವಳು. ಇವತ್ತು ಇವಳ ಜೊತೆನೆ ನಿನ್ನ ಮದುವೆ. ಚೆನ್ನಾಗಿ ನೋಡು. La 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 la. ಹೇಳೋಣ, ಹೇಗಿದ್ದಾಳೆ? ಸೂಪರ್ ಸೂಪರ್ ಆಗಿದ್ದಾಳೆ. ನೋಡಮ್ಮ, ನಮ್ಮ ಅಣ್ಣ ಹುಲಿನೂ ಅಲ್ಲ, ಕರಡಿನೂ ಅಲ್ಲ, ಹಾಗಂತ ಇಲಿನೂ ಅಲ್ಲ. ಆದರೆ ಸ್ವಲ್ಪ ಆಬ್ಜೆಕ್ಟ್ ಮೈಂಡೆಡ್ ಅಷ್ಟೇ. ಈ ದಾರಿ ತಪ್ಪಿದ ಮಗ ಸಿನಿಮಾದಲ್ಲಿ ಅಣ್ಣವ್ರು ಇರ್ತಾರಲ್ಲ, ಹಾಗೆ. ಕೆಂಪು ಸೀರೆ ಉಟ್ಕೊಂಡವರೆಲ್ಲ ನನ್ನ ಹೆಂಡ್ತೀರೆ ಅಂತ ಅವ್ರ ಹಿಂದೆನೇ ಹೋಗ್ತಿರ್ತಾನೆ. ಬಿ ಕೇರ್ಫುಲ್. ಅದೇನೋ ಮಾತಾಡಬೇಕು, ಲವ್ ಯು ಅನ್ಬೇಕು, ಲೊಟ್ಟೆ ಲಸ್ಕು ಅಂತಿದ್ದಲ್ಲಮ್ಮ. ಇಬ್ರು ಅದೆಷ್ಟು ಬೇಕಾದ್ರೂ ಹರಟೆ ಹೊಡ್ಕೊಳ್ಳಿ, ಉಮ್ಮನಾದ್ರೂ ಕೊಟ್ಕೊಳ್ಳಿ, ನೋಡಕ್ ಯಾರೂ ಇರಲ್ಲ, ನೋಡಕ್ ನಾನು ಇರಲ್ಲ. ವೈಶು, ಅಬ್ಬಬ್ಬಬ್ಬ, ಎಷ್ಟು ಮಾತಾಡ್ತಾಳಲ್ವಾ ಇವಳು. ಅಯ್ಯೋ, ತಲೆ ತಿಂದು ಬಿಡ್ತಾಳೆ. ನಿಮಗೆ ಮಾತಂದ್ರೆ ಆಗಲ್ವೇನೋ? ಇಲ್ಲ, ಹಾಗೇನಿಲ್ಲ. ಮತ್ತೆ ಮಾತಾಡಿ. ಏನಂತ? ಏನಾದರೂ ನನಗೆ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಸಿಕ್ಕಾಗ ಮಾತಾಡ್ಲಾ? ನೆಕ್ಸ್ಟ್ ಟೈಮಾ? ಒಂದು ಫೋಟೋ ತಗೊಳ್ಳೋಣ. ಫೋಟೋನ ತಗೊಳ್ಳಿ, ಅದಕ್ಕೆ ನಾನು ಧಾರಾಳವಾಗಿ ತಗೊಳ್ಳಿ. ಅಲ್ಲಿ ನೋಡಿ, ಅಲ್ಲಿ ದೇವ್ರಿದೆ, ದೇವ್ರ ಜೊತೆ ನಿಂತ್ಕೊಂಡು ತಗೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಬ್ಯಾಕ್ ಡ್ರಾಪ್ ಚೆನ್ನಾಗಿದೆ. ನಾನು ಇನ್ನು ಬರಲಾ? ನಿಮ್ಮ ಜೊತೆ ಸೆಲ್ಫಿ ತಗೋಬೇಕಂತ ಕೇಳಿದ್ದು. ಫೋಟೋಗ್ರಾಫರ್ ತೆಗ್ದಿದ್ರೆ ಇದು ಪ್ರೀ ವೆಡ್ಡಿಂಗ್ ಶೂಟ್ ಆಗಿರೋದು, ನಾವೇ ತಕ್ಕೊಂತ ಇರೋದಲ್ವಾ, ಅದಕ್ಕೆ ಬ್ಯಾಚುಲರ್ಸ್ ಫೋಟೋ.